ನಮಸ್ಕಾರ ಫ್ರೆಂಡ್ಸ್, ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದ್ರೆ, ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಯಾವ ಆಸ್ತಿಯಲ್ಲಿ ಪಾಲನ್ನು ಕೇಳಬಹುದು ಮತ್ತೆ ಯಾವ ಆಸ್ತಿಯಲ್ಲಿ ತಾವು ಪಾಲನ್ನು ಕೇಳಕ್ ಬರುವುದಿಲ್ಲ ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ತಮ್ಮ ಒಂದು ಮ್ಯಾರೇಜ್ ಆಗಿತ್ತಪ್ಪ ಅಂದ್ರೆ ತವರು ಮನೆ ಆಸ್ತಿಯಲ್ಲಿ ಯಾವ ಆಸ್ತಿಯಲ್ಲಿ ಪಾಲನ್ನು ಕೇಳಬಹುದು ಮತ್ತೆ ಯಾವ ಆಸ್ತಿಯಲ್ಲಿ ತಾವು ಪಾಲನ್ನು ಕೇಳಕ್ ಬರೋದಿಲ್ಲ ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು. ಬನ್ನಿ, ಈ ಒಂದು ಹೆಣ್ಣು ಮಕ್ಕಳು ತವರಿನ ಆಸ್ತಿಯಲ್ಲಿ ಯಾವ ಆಸ್ತಿಯಲ್ಲಿ ಪಾಲನ್ನು ಕೇಳಬಹುದು ಮತ್ತೆ ಯಾವ ಆಸ್ತಿಯಲ್ಲಿ ಪಾಲನ್ನು ಕೇಳಕ್ ಬರೋದಿಲ್ಲ ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ಒಂದು 6-7 ನಿಮಿಷದ ವಿಡಿಯೋ ಆಗುತ್ತೆ. ಪೂರ್ತಿ ಡೀಟೇಲ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕಪ್ಪ ಅಂದ್ರೆ ನಾನು ಕೊಡುವಂತ ಒಂದು ಇನ್ಫಾರ್ಮೇಶನ್ ತಮಗೆ ಅರ್ಧಂಬರ್ಧ ಗೊತ್ತಾಗಬಾರ್ದು. ಅದಕ್ಕಾಗಿ ಒಂದು ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ಒಂದು ವಿಡಿಯೋ ನೋಡಿದ್ರೆ ಇದ್ರ ಬಗ್ಗೆ ಪೂರ್ತಿ ತಮಗೆ ಐಡಿಯಾ ಬರುತ್ತೆ. ಬನ್ನಿ ನೋಡೋಣ. ಇದು ಒಂದು ಸ್ಕ್ರೀನ್ ಮೇಲೂ ಬರ್ತಾ ಇರುತ್ತೆ. ನಾನು ಹೇಳ್ತಾ ಇರ್ತೀನಿ, ತಾವು ಒಂದು ಸ್ಕ್ರೀನ್ ಮೇಲೆ ಬಂದ ತಕ್ಷಣ ತಾವು ಒಂದು ಸ್ಕ್ರೀನ್ ಶಾಟ್ ಹೊಡೆದು ತಾವು ಆಮೇಲೆ ಕೂಡ ಓದ್ಕೋಬಹುದು. ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ. ಹಾಗೆ ನಾನು ಓದ್ತಾ ಇರ್ತೀನಿ, ತಾವು ಕೇಳಿ ಅರ್ಥನೂ ಮಾಡ್ಕೋಬಹುದು. ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ. ಕುಟುಂಬದ ಯಾವ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲು ಕೇಳಬಹುದು? ಮೊದಲನೇದಾಗಿ, 3 ತಲೆಮಾರಿನಿಂದ ವರ್ಗಾವಣೆ ಆಗಿ ಬಂದ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿ ಎಂದು ಪರಿಗಣಿಸುವುದರಿಂದ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯಲ್ಲಿ ಗಂಡು ಮಕ್ಕಳಷ್ಟೇ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದ ಹಕ್ಕು ಇರುತ್ತದೆ. ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲು ಕೇಳಬಹುದು. ಇದು ತಮಗೆ ಅರ್ಥ ಆಗಿದೆ ತಿಳ್ಕೊತೀನಿ. ಈಗ 3 ತಲೆಮಾರು ಅಂದ್ರೆ ಅಜ್ಜ ಮತ್ತೆ ಅಜ್ಜ ಅವ್ರ ತಂದೆ ಮತ್ತೆ ಈಗ ಏನಪ್ಪಾ ಅಂದ್ರೆ ಮುತ್ಯ ಮತ್ತೆ ಮರಿ ಮುತ್ಯ ಏನಂತಾರಲ್ಲ, ಈ ಟೈಪ್ ಏನಿರುತ್ತೆ, ಒಂದು 3 ತಲೆಮಾರಿನಿಂದ ಬಂದಂತ ಆಸ್ತಿ ಏನಾದ್ರೂ ಇದ್ರೆ ತಾವು ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿದೆಯೋ ಆ ಆಸ್ತಿ ಮೇಲೆ ತಮಗೂ ಕೂಡ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಸಮನಾದ ಹಕ್ಕಿದೆ. ತಾವು ಕೇಳಬಹುದು, ಈ ಆಸ್ತಿಯನ್ನು ತಾವು ಕೇಳಬಹುದು. ಮತ್ತೆ ಇನ್ನು ಎರಡನೇದಾಗಿ, ಒಂದು ಕೂಡು ಕುಟುಂಬ ಅಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ, ತಂದೆಯ ಸಹೋದರರು ಅಂದ್ರೆ ತಂದೆ ಮತ್ತೆ ಕಾಕ ಬಾಬಾ ಇರ್ತಾರಲ್ಲ, ಈ ಟೈಪು ಎಲ್ಲರೂ ಒಟ್ಟಿಗೆ ವಾಸ ಮಾಡುತ್ತಿದ್ದಾಗ ಒಟ್ಟು ಕುಟುಂಬದ ಸದಸ್ಯರು ಗಳಿಸಿದ ಆಸ್ತಿಯಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗೆ ಸಮಾನವಾದ ಅಧಿಕಾರ ಇರುತ್ತದೆ. ಅಂದ್ರೆ ಈಗ ಏನಪ್ಪಾ ಅಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕಾಕ ಬಾಬಾ ಏನು ಇರ್ತಾರಲ್ಲ, ಈಗ ಈಗ ತಂದೆಯವ್ರದ್ದು ಅಣ್ಣ ತಮ್ಮದಿಯವರು 4 ಮಂದಿ ಇದ್ರು. ಈಗ ಅವರೆಲ್ಲ ಏನಪ್ಪಾ ಅಂದ್ರೆ ಒಂದೇ ಇದರಲ್ಲಿ ದುಡಿತಾ ಇದ್ರು. ಅವೆಲ್ಲ ದುಡಿದ ಮೇಲೆ ಅದರಲ್ಲಿ ಏನಾದ್ರು ಒಂದು ಆಸ್ತಿಯನ್ನು ಖರೀದಿ ಮಾಡಿದ್ರೆ ಆ ಒಂದು ಆಸ್ತಿಗೆ ಕೂಡ ತಾವು ಒಂದು ಏನಪ್ಪಾ ಅಂದ್ರೆ ಅರ್ಹರು. ತಾವು ಈ ಒಂದು ಆಸ್ತಿಯಲ್ಲಿ ಪಾಲನ್ನು ಕೇಳಬಹುದು. ಈಗ ಒಂದು ಕೂಡು ಕುಟುಂಬದ ಯಾವುದೋ ಒಬ್ಬ ಸದಸ್ಯ ತನ್ನ ಸ್ವಂತ ದುಡಿಮೆಯಿಂದ ಆಸ್ತಿ ಒಂದನ್ನು ಖರೀದಿಸಿ ಅದರ ಅನುಭೋಗವನ್ನು ಕೂಡು ಕುಟುಂಬಕ್ಕೆ ಬಿಟ್ಟು ಕೊಟ್ಟಿದ್ದರೆ ಕೂಡು ಕುಟುಂಬದ ಎಲ್ಲರೂ ಎಷ್ಟು ಲಾಭ ಪಡೆಯುತ್ತಿದ್ದಾರೋ ಆ ಕುಟುಂಬದ ಹೆಣ್ಣು ಮಕ್ಕಳಿಗೂ ಕೂಡ ಅದರಲ್ಲಿ ಅಷ್ಟೇ ಹಕ್ಕು ಇರುತ್ತದೆ. ಅಂದ್ರೆ ಇಲ್ಲಿ ಕೂಡು ಕುಟುಂಬ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ತಿಳ್ಕೊಳ್ಳಿ. ಯಾವುದೋ ಒಬ್ಬ ಸದಸ್ಯ ತನ್ನ ಸ್ವಂತ ದುಡಿಮೆಯಿಂದ, ಈಗ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಈಗ ಅಲ್ಲಿ ಯಾರೋ ಒಬ್ರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬಹಳಷ್ಟು ಜನ ಇರ್ತಿರಲ್ಲ, ಅದರಲ್ಲಿ ಒಬ್ರು ಯಾರಾದ್ರೂ ಸ್ವಂತ ದುಡಿಮೆಯಿಂದ ಏನಾದ್ರೂ ಆಸ್ತಿಯನ್ನು ಖರೀದಿಸಿ ಅದೊಂದು ಅನುಭೋಗಕ್ಕೆ ಅಂದ್ರೆ ಅದು ಪೂರ್ತಿ ಜಾಯಿಂಟ್ ಫ್ಯಾಮಿಲಿಗೆ ಅದನ್ನ ಉಳ್ಳಿಕ್ಕೆ ಕೊಟ್ಟಿದ್ರಪ್ಪ ಅಂದ್ರೆ ಅದು ಒಂದು ಎಲ್ಲರಿಗೂ ಎಷ್ಟು ಲಾಭ ಇರುತ್ತೆ ಅದರ ಲಾಭ ಕೂಡ ತಮಗೂ ಕೂಡ ಬರುತ್ತೆ ಅದರಲ್ಲಿ. ಈಗ 4ನೇದಾಗಿ, ಒಟ್ಟು ಕುಟುಂಬದ ಆಸ್ತಿಯ ಬಂಡವಾಳ ಖರೀದಿಸಿದ ಆಸ್ತಿಯ ಮೇಲೂ ಕೂಡ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಧಿಕಾರ ಇದೆ. ಅಂದ್ರೆ ಒಟ್ಟು ಕುಟುಂಬದ ಆಸ್ತಿಯ ಬಂಡವಾಳದಿಂದ, ಅಂದ್ರೆ ಈಗ ಒಂದು ಫ್ಯಾಮಿಲಿಯ ಏನಪ್ಪಾ ಅಂದ್ರೆ ಫ್ಯಾಮಿಲಿಯಲ್ಲಿ ಒಂದು ಕೂಡು ಕುಟುಂಬ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಏನಪ್ಪಾ ಅಂದ್ರೆ ಅದರ ಒಂದು ಏನೋ ದುಡ್ಡು ಒಟ್ಟು ಟೋಟಲ್ ಆಗಿ ಎಷ್ಟು ಒಂದು ಬಂಡವಾಳದಿಂದ ಏನೋ ಒಂದು ಹೂಡಿಕೆಯಿಂದ ಏನೋ ಒಂದು ಬಿಸ್ನೆಸ್ ಮಾಡ್ಲಿ, ಏನೋ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡ್ಲಿ, ಒಂದು ಏನಪ್ಪಾ ಅಂದ್ರೆ ಆ ಬಂಡವಾಳದಿಂದ ಒಂದು ಕೂಡು ಕುಟುಂಬದಿಂದ ಬಂದಂತ ಒಂದು ಬಂಡವಾಳದಿಂದ ಏನಾದ್ರೂ ಪ್ರಾಪರ್ಟಿ ಖರೀದಿಸಿದ್ರೆ ಅದಕ್ಕೂ ಒಂದು ತಾವು ಏನಪ್ಪಾ ಅಂದ್ರೆ ಆ ಪಾಲನ್ನು ಕೇಳೋದಕ್ಕೆ ತಾವು ಅರ್ಹರಿರ್ತೀರಾ, ತಾವು ಕೇಳಬಹುದು ಇದರಲ್ಲಿ.
ಮತ್ತೆ ಐದನೇದಾಗಿ ಪಿತ್ರಾರ್ಜಿತ ಆಸ್ತಿಯನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡಿ ಆ ಹಣದಿಂದ ಬೇರೆ ಆಸ್ತಿ ಖರೀದಿ ಮಾಡಿದ್ದರೆ ಖರೀದಿ ಮಾಡಿದ ಆಸ್ತಿಯ ಮೇಲೂ ಕೂಡ ಹೆಣ್ಣು ಮಕ್ಕಳಿಗೆ ಹಕ್ಕು ಇರುತ್ತದೆ. ಅಂದ್ರೆ ಈಗ ಪಿತ್ರಾರ್ಜಿತ ಆಸ್ತಿಯನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡಿ ಆ ಹಣದಿಂದ ಬೇರೆ ಆಸ್ತಿ ಖರೀದಿ ಮಾಡಿದ್ರೆ ಖರೀದಿ ಮಾಡಿದ ಆಸ್ತಿಯ ಮೇಲೂ ಕೂಡ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಏನಪ್ಪಾ ಅಂದ್ರೆ ಒಂದು ಚಾನ್ಸ್ ಇರುತ್ತೆ. ಅವ್ರಿಗೂ ಕೂಡ ಕೇಳಕ್ಕೆ ಒಂದು ಅರ್ಹರಿರ್ತಾರೆ. ತಾವು ಈ ಒಂದು ಇದರಲ್ಲಿ ಒಂದು ಪಾಲನೆ ಕೇಳಬಹುದು. ಈಗ 2005ರಲ್ಲಿ ಕಾನೂನು ತಿದ್ದುಪಡಿಯಾದ ಸಮಯದಲ್ಲಿ ವಿಭಾಗ ಆಗದೆ ಉಳಿದ ಆಸ್ತಿಯ ಮೇಲೂ ಕೂಡ ಹೆಣ್ಣು ಮಕ್ಕಳಿಗೆ ಹಕ್ಕು ಇರುತ್ತದೆ. ಅಂದ್ರೆ ಈಗ ಒಂದು 2005ರಲ್ಲಿ ಒಂದು ಮಹಿಳಾ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಪಾಲಿದೆ ಅಂತ ಒಂದು ಏನೋ ಕಾನೂನು ಬಂತಲ್ಲ, ಆ ಕಾನೂನು ತಿದ್ದುಪಡಿಯಾದ ಸಮಯದಲ್ಲಿ ಒಂದು ವಿಭಾಗ ಆಗದೆ ಉಳಿದಿದ್ದ ಆಸ್ತಿ ಮೇಲೂ ಕೂಡ ಹೆಣ್ಣು ಮಕ್ಕಳಿಗೆ ಹಕ್ಕು ಇರುತ್ತದೆ 2005ರಲ್ಲಿ. ಈಗ ಇನ್ನೊಂದೇನಪ್ಪಾ ಅಂದ್ರೆ 2005ರ ಕಾನೂನು ತಿದ್ದುಪಡಿ ಆದ ಮೇಲೆ ಕುಟುಂಬದ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ತಿಳಿಸದಂತೆ ಆ ಆಸ್ತಿಯನ್ನು ವಿಭಾಗ ಮಾಡಿಕೊಂಡಿದ್ದರೆ ಹೆಣ್ಣು ಮಕ್ಕಳಿಂದ ಹಕ್ಕು ಬಿಡುಗಡೆ ಪತ್ರ ಪಡೆದಿಲ್ಲ, ಯಾವುದೇ ರೀತಿ ಸಹಿ ಕೂಡ ಪಡೆದಿಲ್ಲ ಅಂದರೆ ಆಗಲೂ ಕೂಡ ಹೆಣ್ಣು ಮಕ್ಕಳು ಆ ಆಸ್ತಿಯ ಮೇಲೆ ಹಕ್ಕು ಹೊಂದಿರುತ್ತಾರೆ. ಅಂದ್ರೆ ಇದು 2005ರ ಕಾನೂನು ತಿದ್ದುಪಡಿ ಆದ್ಮೇಲೆ ಒಂದು ಕುಟುಂಬದ ಗಂಡು ಮಕ್ಕಳು, ಈಗ ಒಂದು ಕುಟುಂಬದಲ್ಲಿ ಒಂದು 4 ಜನ ಇದ್ರಪ್ಪ ಅಂದ್ರೆ ಒಂದು ಈಗ ಒಂದ್ 4 ಜನ ಹೆಣ್ಮಕ್ಳು ಒಂದ್ 4 ಜನ ಗಂಡು ಮಕ್ಕಳು ಇದ್ರು ಅಂದ್ರೆ ಒಂದ್ 4 ಜನದ ಹೆಣ್ಮಕ್ಳು ಲಗ್ನ ಆಗಿದೆ. ಆ ಗಂಡು ಮಕ್ಕಳು ಏನ್ ಮಾಡ್ತಾರೆ, ತಾವು ಒಂದು 2005ರ ನಂತರ ತಿದ್ದುಪಡಿ ಆದ್ಮೇಲೆ ಅವ್ರು 4 ಜನ ಗಂಡು ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ ಹೆಣ್ಣು ಮಕ್ಕಳಿಗೆ ಏನೂ ಹೇಳಲ್ಲ, ಅವ್ರದೊಂದು ಈ ಒಪ್ಪಿಗೆ ಪತ್ರನೂ ಪಡೆಯುವುದಿಲ್ಲ, ಮತ್ತೆ ಅವ್ರಿಗೆ ಸೈನು ಇಲ್ಲ, ಏನೂ ಇಲ್ಲ, ಅವ್ರಿಗೆ ಒಟ್ಟು ಗುರುತಾಗಲಾರ್ದಂಗ ತಮ್ದು ಇವ್ರು 4 ಮಂದಿ ಏನ್ ಮಾಡ್ತಾರೆ ಒಂದು ಡಿವೈಡ್ ಆಗ್ಬಿಡ್ತಾರೆ. ಡಿವೈಡ್ ಆದ್ಮೇಲೆ ಒಂದು ಅಂದ್ರ ಆ ಒಂದು ಅವ್ರು ಡಿವೈಡ್ ಆದ್ಮೇಲೂ ಕೂಡ ಅದರಲ್ಲಿ ತಾವು ಒಂದು ಈ ಒಂದು ಹಕ್ಕನ್ನ ಕೇಳ್ಬೋದು, ಒಂದು ಪಾಲನ್ನ ಕೇಳ್ಬೋದು. ಈಗ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಒಂದು ಇಷ್ಟು ಒಂದು ಆಸ್ತಿಗಳ ಮೇಲೆ ತಾವು ಒಂದು ತವರಿನ ಒಂದು ಮ್ಯಾರೇಜ್ ಆಗಿತ್ತಪ್ಪ ಅಂದ್ರೆ ಒಂದು ತವರಿನ ಆಸ್ತಿ ಮೇಲೆ ಇಷ್ಟೆಲ್ಲ ಒಂದು ಏನಪ್ಪಾ ಅಂದ್ರೆ ಇವಿಷ್ಟು ಆಸ್ತಿಗಳ ಮೇಲೆ ಈ ಟೈಪ್ ಇತ್ತಪ್ಪ ಆಸ್ತಿ ಅಂದ್ರೆ ತಾವು ಪಾಲನೆ ಕೇಳಬಹುದು. ಈಗ ಯಾವುದ್ರ ಮೇಲೆ ತಮಗೆ ಒಂದು ಹಕ್ಕು ಇರುವುದಿಲ್ಲ, ಕೇಳಕ್ ಬರುವುದಿಲ್ಲ ಅನ್ನೋದು ಅದನ್ನು ಕೂಡ ಒಂದು ಪಾಯಿಂಟ್ ನೋಡೋಣ. ಮತ್ತ ಈಗ ಇಷ್ಟೆಲ್ಲ ಪಾಯಿಂಟ್ ಅದಂತ ಹೇಳಿ ಮತ್ತೆ ನಾಳೆಗೆ ಹೋಗಿ ಕೇಸಂದ್ರ ತವ್ರ ಮನೆ ಮೇಲೆ ಅಣ್ಣ ತಮ್ಮದಿರ ಮೇಲೆ ಯಾರಾದ್ರೂ ಕೇಸ್ ಹಾಕಂಗಿದ್ದೀರಿ. ಮತ್ತೆ ಈಗ ಸುಮ್ಮನೆ ಇದು ಒಂದು ಐಡಿಯಾ ಇರ್ಲಿ ಅಂತ ಹೇಳ್ತಾ ಇರೋದು. ಮತ್ತೆ ಇದು ವಿಡಿಯೋ ನೋಡ್ಕೇಸಂದ್ರ ಹೋಗಿ ಮತ್ತೆ ನಾಳೆನೆ ಚಾಲು ಮಾಡಂಗಿದ್ದೀರಿ ಕಾರ್ಯವಾಹಿ. ಅದಕ್ಕಾಗಿ ಸುಮ್ಮನೆ ಒಂದು ಐಡಿಯಾ ಇರ್ಲಿ ಅಂತೇಳಿ ತಮಗೆ ಒಂದು ಹೇಳ್ತಾ ಇರೋದು. ಹಾಗೆ ಒಂದು ಲೀಗಲಿ ಬರ್ತಿತ್ತಪ್ಪ ಅಂದ್ರೆ ತಗೋಬಹುದು. ಈಗ ಯಾವ ಆಸ್ತಿಗಳ ಮೇಲೆ ಹೆಣ್ಣು ಮಕ್ಕಳಿಗೆ ಒಂದು ಹಕ್ಕು ಇರೋದಿಲ್ಲ, ಕೇಳಕ್ ಬರೋದಿಲ್ಲ, ಆ ಆಸ್ತಿಯನ್ನು ಕೇಳಕ್ ಬರೋದಿಲ್ಲ ಅನ್ನೋದನ್ನ ಅದನ್ನು ಪಾಯಿಂಟ್ ಟು ಪಾಯಿಂಟ್ ನೋಡೋಣ. ಸ್ಕ್ರೀನ್ ಮೇಲೆ ಬರುತ್ತಾ ಇರುತ್ತೆ ನೋಡಿ. ಒಂದು ತಾಯಿಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕು ಇರುವುದಿಲ್ಲ. ತಾಯಿಗೆ ಅವರ ತವರು ಮನೆಯಿಂದ ಬಂದ ಆಸ್ತಿಗೆ ತಾಯಿಯೇ ಯಜಮಾನಿ ಆಗಿರುತ್ತಾರೆ. ಆ ಆಸ್ತಿಯನ್ನು ತಾಯಿಯು ಯಾರಿಗೆ ಬೇಕಾದರೂ ಕೊಡಬಹುದು. ಅದರಲ್ಲಿ ಹೆಣ್ಣು ಮಕ್ಕಳು ತಮಗೂ ಪಾಲಿದೆ ಎಂದು ಕೇಳಲು ಸಾಧ್ಯವಿಲ್ಲ. ಈಗ ಏನಾದ್ರೂ ತಾಯಿ ಕಡದು ಬಂದಿತ್ತಪ್ಪ ಅಂದ್ರೆ, ಈಗ ತಂದೆ ಕಡದು ಏನೇ ಒಂದು ಬರಲಿ, ನಿಮಗೆ ಪಿತ್ರಾರ್ಜಿತ ಆಸ್ತಿ ತಂದೆ ಕಡದು ಏನೇ ಬರಲಿ ತಮಗೆ ಒಂದು ಕೇಳುವ ಹಕ್ಕಿತ್ತು. ಆದ್ರೆ ತಾಯಿಯ ಆಸ್ತಿ, ತಾಯಿ ಕಡದು ಏನಾದ್ರೂ ತಮಗೆ ಆಸ್ತಿ ಬಂದಿತ್ತಪ್ಪ ಅಂದ್ರೆ ಈ ಒಂದು ಹೆಣ್ಣು ಮಕ್ಕಳು ಅದರಲ್ಲಿ ಕೇಳುವಂತ ಹಕ್ಕಿರೋದಿಲ್ಲ. ಮತ್ತೆ ತಾಯಿ ತವರು ಮನೆಯಿಂದ ಬಂದಿತ್ತಪ್ಪ ಆಸ್ತಿ ಅಂದ್ರೂ ತಾವು ಕೇಳುವ ಹಕ್ಕಿರೋದಿಲ್ಲ. ಆ ಆಸ್ತಿಯನ್ನು ತಾಯಿ ಯಾರಿಗೂ ಬೇಕಾದರೂ ಕೊಡಬಹುದು. ಅದರಲ್ಲಿ ಹೆಣ್ಣು ಮಕ್ಕಳು ತಮಗೂ ಪಾಲಿದೆ ಎಂದು ಕೇಳಲು ಎಂದು ಸಾಧ್ಯ ಇಲ್ಲ. ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈ ಒಂದು ಕೇಳಕ್ಕೆ ಅಧಿಕಾರ ಇರುವುದಿಲ್ಲ ಈ ಒಂದು ಪಾಯಿಂಟ್ಗಳು ಹೇಳವು. ಈಗ ಎರಡನೇದಾಗಿ ತಂದೆಗೆ ಆ ಆಸ್ತಿಯು ಅವರ ತಾಯಿಯಿಂದ ಅಂದರೆ ನಿಮ್ಮ ಅಜ್ಜಿಯಿಂದ ಬಂದಿದ್ದರೆ ಆ ಆಸ್ತಿಯಲ್ಲಿ ಕೂಡ ಹೆಣ್ಣು ಮಕ್ಕಳು ಪಾಲು ಬೇಕು ಎಂದು ಕೇಳಲು ಸಾಧ್ಯವಿಲ್ಲ. ಅಂದ್ರೆ ಈಗ ಏನಪ್ಪಾ ಅಂದ್ರೆ ಇದು ಒಂದು ನಿಮ್ಮ ತಂದೆಯವರಿಗೆ ಒಂದು ಆಸ್ತಿ ಏನಪ್ಪಾ ಅಂದ್ರೆ ಈಗ ನಿಮ್ಮ ಅಜ್ಜಿ ಕಡದು ಆಯಿ ಕಡದು ಬಂದಿತ್ತಪ್ಪ ಆಸ್ತಿ ಅಂದ್ರೆ ಅದಕ್ಕೆ ನೀವು ಅದರಲ್ಲಿ ಪಾಲು ಕೇಳುವಾಗ ಅಧಿಕಾರ ಇರುವುದಿಲ್ಲ, ಅದರಲ್ಲಿ ಪಾಲು ಕೇಳಕ್ ತಮಗೆ ಬರುವುದಿಲ್ಲ. ಈಗ ಇನ್ನೊಂದೇನಪ್ಪಾ ಅಂದ್ರೆ ಈಗ ಇನ್ನೊಂದು ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ನಿಮ್ ಸ್ಕ್ರೀನ್ ಮೇಲೆ. ಈಗ ಇನ್ನೊಂದೇನಪ್ಪಾ ಅಂದ್ರೆ ತಂದೆಗೆ ವೀಲ್ ಮೂಲಕ ಒಂದು ವೀಲ್ ಅನ್ನು ಬರೆದಿಟ್ಟು ಯಾರಾದ್ರೂ ಒಂದು ದಾನದ ಮೂಲಕ ಒಂದು ಆಸ್ತಿಯನ್ನು ಕೊಟ್ಟಿದ್ರು ನಿಮ್ಮ ತಂದೆಯವರಿಗೆ ಅಂದ್ರೆ ಆ ಒಂದು ಆಸ್ತಿಯಲ್ಲೂ ಕೂಡ ತಾವು ಏನಪ್ಪಾ ಅಂದ್ರೆ ಹಕ್ಕನ್ನು ಕೇಳಕ್ ಬರೋದಿಲ್ಲ. ಅದರಲ್ಲಿ ಅದರ ಮೇಲೆ ಆಸ್ತಿಗೆ
ಒಂದು ಕೇಳೋದಕ್ಕೆ ತಾವು ಅರ್ಹ ಆಗಿರೋದಿಲ್ಲ, ಅದರಲ್ಲಿ ಕೇಳಕ್ ಬರೋದಿಲ್ಲ. ಈಗ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ತಂದೆಗೆ ಸರ್ಕಾರದಿಂದ ಮಂಜೂರಾದ ಆಸ್ತಿಗಳಲ್ಲಿ ತಂದೆ ಬದುಕಿರುವಾಗಲೇ ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಪಾಲು ಕೇಳಲು ಅಧಿಕಾರ ಇರುವುದಿಲ್ಲ. ಈಗ ತಂದೆಗೆ ಏನೋ ಒಂದು ಗೌರ್ಮೆಂಟ್ ಕಡೆದ ಏನೋ ಒಂದು ಸೈಟು ಮಂಜೂರಾಗಿತ್ತು, ಸೈಟ್ ಸ್ಯಾಂಕ್ಷನ್ ಆಗಿತ್ತು, ಏನೋ ಒಂದು ಮನೆ ಸ್ಯಾಂಕ್ಷನ್ ಆಗಿತ್ತು, ಇಲ್ಲ ಏನೋ ಒಂದು ಹೊಲವನ್ನು ಸರ್ಕಾರದಿಂದ ಏನೋ ಒಂದು ಸ್ಯಾಂಕ್ಷನ್ ಆಗಿತ್ತು, ಮಂಜೂರಾಗಿತ್ತಪ್ಪ ಅಂದ್ರೆ ಅದರಲ್ಲಿ ಒಂದು ತಂದೆ ಬದುಕಿರುವವರೆಗೂ ಆ ಒಂದು ಆಸ್ತಿಯಲ್ಲಿ ತಾವು ಪಾಲು ಕೇಳುವಾಗಿಲ್ಲ. ತಂದೆಯು ತನ್ನ ಈಗ ಮತ್ತೆ ನೆಕ್ಸ್ಟ್ ಒಂದು ಏನಪ್ಪಾ ಅಂದ್ರೆ ತಂದೆಯು ತನ್ನ ಸ್ವಂತ ದುಡಿಮೆಯಿಂದ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿದಂತ ಆಸ್ತಿಗಳಲ್ಲಿ ತಂದೆಯ ಜೀವಿತಾವಧಿಯಲ್ಲಿ ಮಗಳು ಪಾಲು ಕೇಳಲು ಸಾಧ್ಯವಿಲ್ಲ. ಆದರೆ ತಂದೆಯ ಮರಣದ ನಂತರ ಅದು ಯಾರಿಗೆ ಸೇರಬೇಕು ಎಂದು ವೀಲ್ ಮಾಡದೆ ಹೋಗಿದ್ದಲ್ಲಿ ಅಥವಾ ಯಾರಿಗೂ ತಮ್ಮ ಆಸ್ತಿಯ ಹಕ್ಕನ್ನು ವರ್ಗಾವಣೆ ಮಾಡದೆ ಹೋಗಿದ್ದಲ್ಲಿ ತಂದೆಯ ಎಲ್ಲ ಮಕ್ಕಳು ಅದರಲ್ಲಿ ಸಮಾನ ಹಕ್ಕುದಾರರಾಗಿರುತ್ತಾರೆ. ಇದು ಒಂದು ಮೇನ್ ಇಂಪಾರ್ಟೆಂಟ್ ಇದೆ, ಕೇಳಿ. ಈಗ ತಂದೆ ಏನಾದರೂ ತನ್ನ ಸ್ವಂತ ದುಡಿಮೆಯಲ್ಲಿ, ಈಗ ತಂದೆ ಫಾದರ್ ಇದ್ದವರು ಏನು ಮಾಡ್ತಾರೆ, ಒಂದು ತಂದೆ ಇದ್ದವರು ಸ್ವಂತ ದುಡಿಮೆಯಲ್ಲಿ ಏನೋ ಗಳಿಸಿ ಒಂದು ದೊಡ್ಡ ಒಂದು ಆಸ್ತಿಯನ್ನು ಮಾಡಿರ್ತಾರೆ. ಆ ಆಸ್ತಿಯನ್ನು ಸ್ವಯಾರ್ಜಿತವಾಗಿ ಅವರು ಅದರಲ್ಲಿ ತಾವು ತಂದೆ ಇರುವವರೆಗೂ ತಾವು ಈ ಒಂದು ಆಸ್ತಿಯಲ್ಲಿ ಪಾಲನ್ನು ಕೇಳಲು ಬರೋದಿಲ್ಲ. ತಂದೆ ಇರುವವರೆಗೂ ತಂದೆ ಗಳಿಸಿದ್ದು ಸ್ವಂತ ಕೈ ಮೇಲೆ ಗಳಿಸಿದ್ದಿತ್ತಪ್ಪ ಅಂದ್ರೆ ತಾವು ಕೇಳಕ್ ಬರೋದಿಲ್ಲ. ಆದ್ರೆ ಏನಾದ್ರೂ ಮತ್ತೆ ಅವರು ತೀರ್ಕೊಳ್ಳೋ ಟೈಮಲ್ಲಿ ಒಂದು ವೀಲ್ ಏನಾದ್ರು ಬರೆದಿಟ್ಟಿದ್ರು ಅಂದ್ರೆ ಅವರಿಗೆ ಅದು ಕರೆಕ್ಟ್ ಆಗಿ ಹೋಗುತ್ತೆ. ವೀಲ್ ಕೂಡ ಬರ್ದಿಲ್ಲ, ಏನು ಬರ್ದಿಲ್ಲಪ್ಪ ಅಂದ್ರೆ ಅವರು ತೀರ್ಕೊಂಡ ಮೇಲೆ ಅದರಲ್ಲಿ ಎಲ್ಲರೂ, ತಂದೆಗೆ ಎಷ್ಟು ಜನ ಮಕ್ಕಳು ಇರ್ತಾರೆ ಅವರು ಎಲ್ಲರೂ ಕೂಡ ಅದಕ್ಕೆ ಸಮಾನವಾಗಿ ಹಕ್ಕುದಾರರಾಗಿರುತ್ತಾರೆ. ಇವನು ತಾವು ಕೂಡ ಕೇಳ್ಬೋದು. ಒಂದು ತಂದೆ ವಿಲ್ನು ಬರ್ದಿಲ್ಲ, ಏನು ಮಾಡಿಲ್ಲ, ಒಂದು ಸಮಾನವಾಗಿ ಹಂಚಿಕೆನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಅಕಸ್ಮಾತ್ ಆಗಿ ತೀರೋದ್ರು ಅಂದ್ರೆ ತಾವು ಅದರಲ್ಲಿ ಒಂದು ಹಕ್ಕನ್ನು ತಾವು ಕೂಡ ಕೇಳ್ಬೋದು. 2005 ಮುಂಚೆ ಆಸ್ತಿ ವಿಭಾಗ ಆಗಿದ್ದರೆ ತಂದೆ ಹಾಗೂ ಗಂಡು ಮಕ್ಕಳು ಅದರ ಪಾಲುಗಳನ್ನು ಪಡೆದುಕೊಂಡಿದ್ದರೆ ಆ ಆಸ್ತಿಯ ಮೇಲೆ ಹೆಣ್ಣು ಮಕ್ಕಳು ಹಕ್ಕು ಕೇಳಲು ಬರುವುದಿಲ್ಲ. ಅಂದ್ರೆ 2005 ನಂತರ ಇದು ಏನು ಕಾನೂನು ಬಂದಿದೆ, ಹೆಣ್ಣು ಮಕ್ಕಳು ಕೂಡ ಸಮಾನ ಹಕ್ಕುದಾರರು. ಆ ತಂದೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಕೂಡ ಸಮಾನ ಹಕ್ಕುದಾರರಂತೆ ಯಾವಾಗ ಇದು ಕಾನೂನು ಬಂತಪ್ಪ ಅಂದ್ರೆ 2005 ನಂತರ ಬಂತು. 2005ಕ್ಕಿಂತ ಮೊದಲೇ ತಾವು ಏನಾರ ಫ್ಯಾಮಿಲಿಯಲ್ಲಿ ವಿಭಾಗ ಆಗಿ ಎಲ್ಲ ಗಂಡು ಮಕ್ಕಳು ಮತ್ತೆ ತಂದೆ ಎಲ್ಲರೂ ಕೂಡ ಒಂದು ಪ್ರಾಪರ್ಟಿಯನ್ನು ಹಂಚ್ಕೊಂಡಿದ್ರಪ್ಪ ಅಂದ್ರೆ ತಮಗೆ ಅದರಲ್ಲಿ ಒಂದು ಹಕ್ಕನ್ನು ಕೇಳಲಿಕ್ಕೆ ಬರುವುದಿಲ್ಲ. ಈಗ ಕೂಡು ಕುಟುಂಬದ ಆಸ್ತಿ ವಿಭಜನೆ ಆಗುವ ಸಮಯದಲ್ಲಿ ಆಸ್ತಿಯ ಬದಲು ಬೇರೆ ಯಾವುದಾದರೂ ಉಡುಗೊರೆ ಪಡೆದು ಆಸ್ತಿಯ ಮೇಲಿನ ಹಕ್ಕನ್ನು ಹಕ್ಕು ಬಿಡುಗಡೆ ಪತ್ರದ ಮೂಲಕ ಬಿಟ್ಟು ಕೊಟ್ಟಿದ್ದರೆ ಆಗಲೂ ಹೆಣ್ಣು ಮಕ್ಕಳು ಮತ್ತೆ ಬಂದು ಪಾಲು ಕೇಳಲು ಸಾಧ್ಯವಿಲ್ಲ. ಅಂದ್ರೆ ಈಗ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಆಸ್ತಿ ವಿಭಜನೆ ಆಗುವ ಸಮಯದಲ್ಲಿ ಆಸ್ತಿಯ ಬದಲು ಬೇರೆ ಯಾವುದಾದ್ರೂ ಉಡುಗೊರೆ ಅಂದ್ರೆ ಈಗ ಒಂದು 10 ಎಕರೆ ಜಮೀನು ಇರುತ್ತೆ, ಒಂದು 4 ಜನ ಗಂಡ್ಸ್ ಮಕ್ಕಳು ಇರ್ತಾರೆ, ಒಬ್ಬಾಕಿ ಹೆಣ್ಮಗಳು ಇರ್ತಾಳೆ, ಆಕಿನ ಲಗ್ನ ಆಗಿರುತ್ತೆ. ಈಗ 4 ಜನ ಏನ್ ಮಾಡ್ತಾರೆ, ನಾವು 2.5 ಎಕರೆ ನಾವು 4 ಜನ ಗಂಡು ಮಕ್ಕಳು ಹಂಚ್ಕೋತೀವಿ. ನಿನಗೆ ಏನಪ್ಪಾ, ನೀ ಮನಿ ಹೆಣ್ಮಗಳಿದ್ದಿ, ನಿನಗೆ ಏನದ ಒಂದು 10 ತೊಲಿ ಬಂಗಾರ ಕೊಡ್ತೀವಿ, ಇಲ್ಲ ಒಂದು 5 ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಕೊಡ್ತೀವಿ ಅಂತ ಏನಾದ್ರು ಉಡುಗೊರೆ ಕೊಟ್ಟಿದ್ರು ಅಂದ್ರೆ ಮತ್ತೆ ತಾವು ಪುನಃ ಬಂದು ಅದರಲ್ಲಿ ಪಾಲು ಕೇಳುವಂಗಿಲ್ಲ. ಆ ಆಸ್ತಿಯಲ್ಲಿ ನೆನ್ಪಿಟ್ಕೊಳ್ಳಿ, ತಾವು ಏನಾದ್ರು ಉಡುಗೊರೆ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಬಿಟ್ಟು ಕೊಟ್ಟಿದ್ರೆ ಅವಾಗ ಏನಾದ್ರು ತಮಗೆ ಏನಪ್ಪಾ ಈಗ ಇಷ್ಟು ಉಡುಗೊರೆ ಕೊಟ್ಟು ಅವ್ರು ಏನಾದ್ರು ಒಂದು ಪತ್ರ ಬರೆಸ್ಕೊಂಡಿದ್ರೆ ಅಂದ್ರೆ ನೀವು ಮತ್ತೆ ಹೋಗಿ ಅದರಲ್ಲಿ ಪಾಲನೆ ಕೇಳೋ ಹಾಗಿಲ್ಲ. ಇವಿಷ್ಟು ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ಇಲ್ಲಿವರೆಗೂ ಮತ್ತೆ ಹೆಣ್ಣು ಮಕ್ಕಳ ಏನಪ್ಪಾ ಅಂದ್ರೆ ಯಾವ ಆಸ್ತಿಯಲ್ಲಿ ಪಾಲನೆ ಕೇಳಬಹುದು, ಯಾವ ಆಸ್ತಿಯಲ್ಲಿ ಪಾಲನೆ ಕೇಳಕ್ ಬರಲ್ಲ ಅಂತ ಪೂರ್ತಿ ಡಿಟೇಲ್ ಆಗಿ ನೋಡಿದ್ರಿ. ಈಗ ಈ ಒಂದು ಮಾಹಿತಿ ತಮಗೆ ಬಹಳ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಏನಾದ್ರು ಹೆಣ್ಮಕ್ಳು ಈಗ ಮತ್ತೆ ಏನಾದ್ರು ಹುಷಾರಾಗಿ ಹೋಗಿ ಈಗ ಮತ್ತೆ ಏನಾದ್ರು ಹೆಣ್ ತಮ್ಮದ್ರ ಮೇಲೆ ಕೇಸ್ ಹಾಕಂಗಿದ್ದೀರಿ, ಈ ಒಂದು ವಿಡಿಯೋ ನೋಡ್ಕಿಸಿಂದ್ರ ಯಾರು ಹಾಗೆ ಮಾಡ್ಲಕ್ ಹೋಗ್ಬೇಡಿ. ಏನ್ರೆ ಅವಶ್ಯಕತೆ ಇತ್ತು ಕಾನೂನು ಪ್ರಕಾರ ತಮಗೆ ಏನಾದ್ರು ಬರ್ತಿತ್ತಪ್ಪ ಅಂದ್ರೆ ತಾವು ಒಂದು ವಕೀಲರನ್ನು ಸಂಪರ್ಕ ಮಾಡಿ ಇದು ಒಂದು ಏನದ ಅಂದ್ರೆ ಪಡ್ಕೋಬಹುದು. ಈಗ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ.
ಇದೊಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದ್ರೆ ಮತ್ತೆ ನಿಮಗೆ ಅಕ್ಕ ತಂಗಿ ಮತ್ತೆ ಯಾರಾದರೂ ಇದ್ರೆ ಅವರಿಗೆ ಒಂದು ಶೇರ್ ಮಾಡಿ, ನಿಮ್ಮ ಒಂದು ಏನಪ್ಪಾ ವಾಟ್ಸಪ್ ನಲ್ಲಿ ಶೇರ್ ಮಾಡಿ. ಈ ಟೈಪ್ ಅಲ್ಲಿ ಏನು ಹಾಕು ಕೇಳಬಹುದು ನೋಡ ಅಂತೇಳಿ ನೀವು ಒಂದು ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಹೇಳಿದ್ದಾರೆ. ಈ ಒಂದು ಏನಪ್ಪಾ ಅಂದ್ರೆ ನೀನು ಕೂಡ ಹಿಂಗ್ ಪಾಲ್ ಕೇಳಬಹುದು ನೋಡಂತ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಒಂದು ಉಪಯುಕ್ತ ಮಾಹಿತಿ ಆದ್ರೆ ನಿಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಉಪಯುಕ್ತ ಮಾಹಿತಿಗಳನ್ನು ತರ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.